ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಇವತ್ತಿನ ವಿಡಿಯೋ ಏನು ಅಂತ ನೀವು ತಮ್ಮೆಲ್ಲ ನೋಡಿರ್ಬೋದು. ಮನೆ ದೇವರ ದರ್ಶನ. ಮನೆ ದೇವ್ರನ್ನ ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೇ ಎದ್ದು ಹೋಗ್ತಾ ಇದ್ದೀವಿ. ತುಂಬ ಚಳಿ ಇದೆ. ಸ್ವೆಟ್ರು, ಶಾಲು ಎಲ್ಲ ತಗೊಂಡು ಆಟೋಲ್ಲಿ ಹೋಗ್ತಾ ಇರೋದ್ರಿಂದ ಚಳಿ ಇದೆ. ಬನ್ನಿ, ಮನೆ ದೇವ್ರ ದರ್ಶನ ಮಾಡೋದ್ರಿಂದ ಎಷ್ಟು ಒಳ್ಳೇದಾಗುತ್ತೆ ಅಂತ ಮುಂದೆ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಒಂದು ಲೈಕ್ ಕೊಟ್ಟು, ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಆಲ್ ಬಟನ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನಾ ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಶನ್ ಬರುತ್ತೆ. ಎಲ್ಲ ವಿಡಿಯೋ ಫಸ್ಟು ನೋಡ್ತಾ ಇರೋರು, ಇದಕ್ಕೆ ಮುಂಚೆ ನಾನೊಂದು ಮನೆ ದೇವ್ರಿಗೆ ಹೋಗಿರೋ ವಿಡಿಯೋಗಳನ್ನ ಹಾಕಿದ್ದೀನಿ. ಮನೆ ದೇವ್ರಿಗೆ ಯಾಕೆ ಹೋಗ್ಬೇಕು ಅಂದರೆ, ವರ್ಷಕ್ಕೆ ಒಂದ್ಸತಿನಾರು ಹೋಗಿ ಬನ್ನಿ ಫ್ರೆಂಡ್ಸ್, ತುಂಬ ಒಳ್ಳೆಯದಾಗುತ್ತೆ. ಮನೇಲಿ ಏನೇ ತೊಂದರೆಗಳಿದ್ರೂ ಸಾಲ್ವ್ ಆಗುತ್ತೆ. ಇದಕ್ಕೆ 100% ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕೆ ಅಂದರೆ, ಮನೆ ದೇವರು ಅಷ್ಟೇ ಒಳ್ಳೆಯದಾಗುತ್ತೆ. ನೀವು ನೋಡಿರ್ಬೋದು, ಮನೇಲೊಂದು ಧೂಪ ದೀಪ ಹಾಕೋದ್ರಿಂದ, ದೇವ್ರಿಗೆ ದರ್ಶನ ಮಾಡೋದ್ರಿಂದ ಎಲ್ಲ ಕೆಟ್ಟ ಕಣ್ಣುಗಳು, ಕೆಟ್ಟ ದೃಷ್ಟಿಗಳು ಎಲ್ಲ ಹೋಗುತ್ತೆ. ಏನಾದರೂ ಒಂದು ಕೆಟ್ಟದಾಗುತ್ತೆ ಅನ್ನೋದಿದ್ರೂ ಅದು ಅಲ್ಲೇ ತಡೆಗಟ್ಟುತ್ತೆ. ಮನೆಯ ಗಂಟ ಬರೋದೇ ಇಲ್ಲ. ಏನಿದ್ರು ಎಲ್ಲ ಹೊರಗಡೆನೇ ಮುಗಿದೋಗುತ್ತೆ. ದೇವರ ದರ್ಶನ ಮೇಲೆ, ದೇವರು ನಮ್ಮ ಮೇಲೆ ಕರುಣೆ ಇಟ್ಟರೆ ನಮಗೆ ಯಾವ ತೊಂದರೆನೂ ಆಗೋದಿಲ್ಲ. ಅದಕ್ಕೆ ಹೇಳೋದು, ವರ್ಷಕ್ಕೊಂದ್ಸತಿನಾದರೂ ಹೋಗಿ ಮನೆ ದೇವ್ರಿಗೆ ಒಂದು ದರ್ಶನ ಮಾಡಿ ಬನ್ನಿ ಅಂತ. ನೋಡಿ, ಇದು ನಮ್ಮದು ಗೋವಿರಂಗಪ್ಪ ಅಂತೇಳಿ ದೇವಸ್ಥಾನ. ಇಲ್ಲಿ ಯಾವ ವಿಗ್ರಹ ಏನಿಲ್ಲ, ಕಲ್ಲು ಬಂಡೆ ಅಷ್ಟೇ. ಆ ಬಂಡೆಗೆ ದೇವ್ರು ನಾವು ಪೂಜೆ ಮಾಡಿ ಬರ್ತೀವಿ. ಅಷ್ಟೇ ಅನುಗ್ರಹ ಆಗುತ್ತೆ, ಅಷ್ಟೇ ಒಳ್ಳೇದಾಗುತ್ತೆ. ಯಾವ್ದಾದ್ರು ಹಸುಗಳು ಮತ್ತು ಹಸುಗಳು ಸಾಕ್ತಾ ಇರ್ತಾರಲ್ಲ, ಅವ್ರುಗಳಂತೂ ಮನೆ ದೇವ್ರು ಇಲ್ಲ ಅಂದ್ರೂ ಈ ದೇವಸ್ಥಾನಕ್ಕೆ ಬಂದು ಹರಕೆ ಕಟ್ಟಿ ಹರಕೆ ತೀರಿಸಿ ಹೋಗ್ತಾರೆ. ನಿಮಗೆ ಮನೇಲಿ ಯಾವ್ದಾದ್ರು ಹಸುಗಳಿಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ, ತುಂಬ ತೊಂದರೆ ಆಗ್ತಾ ಇದೆಯಾ, ಈ ದೇವ್ರಿಗೆ ದರ್ಶನಕ್ಕೆ ನೀವು ಹರಕೆ ಕಟ್ಕೊಂಡು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ ನೀವು ಹರಕೆ ಕಟ್ಕೊಳ್ಳಿ. ಆ ಮಾರನೇ ದಿವಸನೇ ಹಸು ಹುಷಾರಾಗುತ್ತೆ. ಇದಕ್ಕೆ ನಾನು ಸಾಕ್ಷಿ. 100ಕ್ಕೆ 100 ಗ್ಯಾರಂಟಿ ನಾನು ಕೊಡ್ತೀನಿ. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಒಂದ್ಸತಿ ಬಂದು ದರ್ಶನ ಕೊಡಿ ಈ ದೇವಸ್ಥಾನಕ್ಕೆ, ತುಂಬ ಒಳ್ಳೆಯದಾಗುತ್ತೆ. ಹಸುಗಳಿಗೆ ಸಾಕೋರಂತೂ ಪ್ರತಿಯೊಬ್ಬರು ಬಂದು ಈ ದೇವಸ್ಥಾನಕ್ಕೆ ಒಂದ್ಸತಿ ವಿಸಿಟ್ ಕೊಡಲೇಬೇಕು. ನೋಡಿ, ಬಂದು ವಿಸಿಟ್ ಕೊಟ್ಟು ಹೋಗಿ. ಇದು ಬಸವನ ವಿಗ್ರಹ ಕೆಳಗಡೆ ಇದೆ, ಬೆಟ್ಟದ ಮೇಲಿಲ್ಲ, ಬೆಟ್ಟದಿಂದ ಸ್ವಲ್ಪ ಕೆಳಕ್ಕಿದೆ. ಬೆಟ್ಟ ಅಂದರೆ ತುಂಬ ಎತ್ತರ ಏನಿಲ್ಲ, ಸ್ವಲ್ಪ ಚಿಕ್ಕದಾಗೇ ಇದೆ. ಒಂದು ದೇವಸ್ಥಾನ ಅಂತೂ ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಬನ್ನಿ, ವಿಸಿಟ್ ಕೊಡಿ. ಮತ್ತು ಮನೆ ದೇವ್ರಿಗೆ ಎಲ್ಲರೂ ಹೋಗಿ ಬನ್ನಿ. ನಿಮ್ಮ ಮನೆ ದೇವರು ಯಾವುದಿದೆ ಅದಕ್ಕೆ ನೀವು ಹೋಗಿ ಒಂದು ವಿಸಿಟ್ ಕೊಟ್ಟು ಬನ್ನಿ. ನೀವು ತುಂಬ ಖರ್ಚು ಮಾಡೋದೇನು ಬೇಡ, ಹೋಗಿ ಪೂಜೆ ಮಾಡಿಸಿ ಬಂದರೆ ಸಾಕು. ಮನೆ ಜನ ಆದಷ್ಟು ಎಷ್ಟು ಜನ ಆಯ್ತಾರೋ ಅಷ್ಟು ಜನ ಮನೇಲಿರೋರೆಲ್ಲ ಹೋಗಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಗೆ ಎಲ್ಲರೂ ಬರೋಕ್ಕಾಗಿಲ್ಲ ಅಂದರೆ ಮನೇಲಿ ಯಾರು ಒಂದಿಬ್ಬರಾದ್ರೂ ಹೋಗಿ ಮನೆ ದೇವ್ರಿಗೆ ದರ್ಶನ ಮಾಡ್ಕೊಂಡು ಬನ್ನಿ. ಆಗಾಗ ನಿಮ್ಮ ಕೈಲಾದರೆ ತಿಂಗಳೇ ಹೋಗಿ. ಹತ್ರ ಇದ್ದರೆ, ತುಂಬ ದೂರ ಇದೆ ಅನ್ನೋದಿದ್ರೆ ವರ್ಷಕ್ಕೊಂದ್ಸತಿನಾರು ಹೋಗಿ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ನನಗಂತೂ ಇದು ಅನುಭವ ತುಂಬ ಆಗಿದೆ. ನಾನು ಈಗ ಒಂದು ವರ್ಷ ಆಗಿಲ್ಲ, ಒಂದು 6 ತಿಂಗಳ ಹಿಂದೆ ನಾನು ಹೋಗಿ ಬಂದಾಗ ಬೇರೆ ಯಾರ್ದೋ ಆಟೋ ಇಸ್ಕೊಂಡು ಬಂದು ಈ ಸತಿ ಹೋಗ್ಬೇಕಾದ್ರೆ ನಮ್ಮದೇ ಸ್ವಂತ ಆಟೋಲ್ಲಿ ಹೋಗಿದ್ದೀವಿ. ಇದೇ ನನ್ನ ನಿಜವಾದ ಇದು ಸಾಕ್ಷಿ. ನೋಡಿ, ನಮ್ಮದೇ ಸ್ವಂತ ಆಟೋ. ಲಾಸ್ಟ್ ಟೈಮು ಬೇರೆಯವ್ರ ಹತ್ರ ಒಂದು ಆಟೋ ಇಸ್ಕೊಂಡು ಆಟೋಲ್ಲಿ ಹೋಗಿ ಬಂದಿದ್ದು, ಬೇರೆಯವ್ರದ್ದು. ಇದು ನಮ್ಮದು ಅಂತ ಹೇಳ್ಕೊಡೋಕ್ಕೆ ಎಷ್ಟು ಹೆಮ್ಮೆ ಆಗುತ್ತಲ್ವ. ನಾವು ತಗೊಳ್ಳೋಕ್ಕೆ ಆಗಿದ್ದು ಈ ದೇವರ ಕರುಣೆಯಿಂದನೇ. ಇಲ್ಲೋಗಿ ನಾವು ದರ್ಶನ ಮಾಡ್ಕೊಂಡು ಬಂದು ಪೂಜೆ ಮಾಡ್ಕೊಂಡು ಬಂದಮೇಲೆ ನಮಗೆ ಒಂದು ದಾರಿ ಸಿಕ್ತು. ಒಂದು ಆಟೋ ತೊಗೊಳಕ್ಕೆ, ಒಂದೇನೋ ಒಂದು ಮುಂದೆ ಜೀವನದಲ್ಲಿ ದಾರಿ ಆಗೋಕ್ಕೆ. ನಾವು ಏನೇನೋ ಎಫೆಕ್ಟ್ ಹಾಕಿದ್ರು ಏನೋ ಒಂದು ತಗೊಳ್ಬೇಕು ಅಂದರೆ ಆಯ್ತಾನೇ ಇರಲಿಲ್ಲ. ಯಾವುದಾದ್ರು ಒಂದು ಅಡೆತಡೆ ಆಯ್ತಾನೇ ಇತ್ತು. ಯಾರು ನಮ್ಮ ಫ್ರೆಂಡ್ ಹೇಳಿದ್ರು ಮನೆ ದೇವ್ರಿಗೆ ಹೋಗಿ ಬನ್ನಿ ಅಂತ. ನಾನು ಮರ್ತೇ ಬಿಟ್ಟಿದ್ದೆ, ಇಷ್ಟು ವರ್ಷ ಹೋಗೇ ಇರಲಿಲ್ಲ. ಹೋಗಿ ಬಂದಮೇಲಂತೂ ನಮಗೆ ತುಂಬ ಒಳ್ಳೆಯದಾಗ್ತಾಯಿದೆ. ನಮ್ಮ ಫ್ರೆಂಡ್ಗೆ ನಾನು ಒಂದು ಧನ್ಯವಾದ ಹೇಳ್ತೀನಿ ಈ ವಿಡಿಯೋ ಮೂಲಕ. ನನಗೆ ಅದನ್ನು ಜ್ಞಾಪನಿಸಿ ಹೋಗಿ ಬನ್ನಿ ಅಂತ ಹೇಳಿದ್ದಕ್ಕೆ. ನೋಡಿ ಫ್ರೆಂಡ್ಸ್, ನನ್ನ ಮನೆ ದೇವ್ರು ಹೋಗಿ ಬಂದಿರೋದು ವಿಡಿಯೋ ಕ್ಲಿಪ್ಪಿಂಗ್ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಬರೆದು ತಿಳಿಸಿ. ಹಾಗೆ ನೀವು ನಿಮ್ಮ ಮನೆ ದೇವ್ರಿಗೆ ಹೋಗಿ ನಿಮ್ಮ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರು ಯಾವುದು ಅಂತ ನೋಡಿ ಹೋಗಿ ಬನ್ನಿ. ಇದು ಗವಿರಂಗಪ್ಪ ಅಂತೇಳಿ ದೇವಸ್ಥಾನ. ನಿಮ್ಗಳಿಗೆ ಯಾರಿಗಾದ್ರೂ ನೋಡಬೇಕು ಅನ್ಸಿದ್ರೆ ಬಂದು ಒಂದ್ಸತಿ ವಿಸಿಟ್ ಕೊಡಿ. ಮೇಲ್ಕೋಟೆಯಿಂದ ಸ್ವಲ್ಪ ಒಂದು 20 ಕಿಲೋಮೀಟ್ರ್ ಮುಂದೆ ಇದೆ. ಮೇಲ್ಕೋಟೆಗೆ ಬಂದವರೆಲ್ಲ ಹೋಗಿ ನೀವು ವಿಸಿಟ್ ಕೊಡ್ಬೋದು. ಟೂರಿಸ್ಟ್ ಪ್ಲೇಸ್ ಥರ ಚೆನ್ನಾಗಿದೆ. ಓಕೆನಾ? ಬನ್ನಿ, ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ಧನ್ಯವಾದಗಳು. ಹೀಗೆ ನನ್ನ ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ, ಕಮೆಂಟ್ ಹಾಕ್ತಾಯಿರಿ. ಬೇರೆ ಬೇರೆ ವಿಡಿಯೋಗಳೆಲ್ಲ ತುಂಬ ಇದ್ದಾವೆ, ಅವುಗಳನ್ನೂ ನೋಡಿ ಸಪೋರ್ಟ್ ಮಾಡಿ.
ಬೆಳೆಸಿ. ಹಾಗೆ ಮತ್ತು ನನಗೆ ಮಾನಿಟೈಸ್ ಆಗಿದೆ, ಒಂದು ಹೈಪ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ನಮ್ಗೆ ಹೆಲ್ಪ್ ಮಾಡಿ.